ಮಂಗಳೂರು ಸೌತೆಕಾಯಿ ಮತ್ತು ಹೆಸರು ಹಾಕಿ ಮಾಡಿದಂತಹ ಮಂಗಳೂರಿನವರ ಕರಿ ರೆಸಿಪಿ ಇವತ್ತಿನದ್ದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಇದನ್ನು ಹೇಗೆ ಮಾಡೋದೆಂದು ನೋಡುವ. 1.5 ಕಪ್ಪಿನಷ್ಟು ರಾತ್ರಿ ಇಡೀ ನೆನೆ ಹಾಕಿದಂತಹ ಹೆಸರಿದು. ಚೆನ್ನಾಗಿ ನೆಂದಿದೆ ಇದು. ಈಗ ನಾನು ಇದನ್ನು ಬೇಯಲಿಕ್ಕಂತ 1.5 ಲೋಟದಷ್ಟು ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಸ್ವಲ್ಪ ಕುದಿ ಬರುವಾಗ ಇದರ ಮುಚ್ಚಳವನ್ನು ಪೂರ ಮುಚ್ಚಿದರೆ ಹೊರಗೆ ಉಕ್ಕಿ ಬರ್ತದೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸೈಡ್ ಓಪನ್ ಇಟ್ಟು ನಾನು ಬೇಯಲಿಕ್ಕಂತ ಇಟ್ಟಿದ್ದೇನೆ. ಒಂದು 50% ಬೇಯಲಿ. ಅಷ್ಟೊತ್ತಿಗೆ ನೋಡಿ, ಇದು ಮಂಗಳೂರು ಸೌತೆಕಾಯಿ. ಇದರ ಒಂದು ಅರ್ಧ ಭಾಗವನ್ನು ನಾನೀಗ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಹೆಸರು ಬೇಯುವುದಿಲ್ಲ, ಸೌತೆಕಾಯಿ ಬೆಂದು ಹೋಗ್ತದೆ ಬೇಗ. ಅದಕ್ಕೋಸ್ಕರ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ನಾನೀಗ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಖಂಡಿತ ಇದು ರುಚಿಯಾದಂತಹ ಒಂದು ಸಾರು. ಅನ್ನಕ್ಕೆ, ಚಪಾತಿ, ದೋಸೆಗೆಲ್ಲ ಒಳ್ಳೆಯದಾಗ್ತದೆ ಇದು. ನಾನಿಲ್ಲಿದನ್ನೀಗ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ದೊಡ್ಡ ಹೋಳು ಸಹ ಮಾಡಬಹುದು, ಆದರೆ ಸಣ್ಣದಾಗಿ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿ ಸಹ ಬರ್ತದೆ, ಬೇಗ ಬೇಯಲಿಕ್ಕೆ ಸಹ ಬೇಯ್ತದೆ ಇದು. ಒಂದು 50% ಹೆಸರು ಬೆಂದ ಕೂಡಲೇ ಇದನ್ನು ನಾವೀಗ ಬೇಯಲಿಕ್ಕೆ ಹಾಕುವ. ಟೊಮ್ಯಾಟೊ ಮತ್ತು ಇದನ್ನು ಒಂದು ದೊಡ್ಡ ಟೊಮ್ಯಾಟೊ ಅದನ್ನು ಸಷ್ಟೇ ನಾನು ಸಣ್ಣದಾಗಿ ಕಟ್ ಮಾಡಿ ಹೆಸರಿನ ಜೊತೆ ಹಾಕಿ ಬೇಯಲಿಕ್ಕೆ ಅಂತ ಇಡ್ತೇನೆ. ಈಗ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಏನೇನು ಬೇಕು ರೆಡಿ ಮಾಡುವ. 1/4 ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ ಚಟಪಟ ಅಂತಾಗ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಸಣ್ಣ ಟೀ ಸ್ಪೂನ್ನಲ್ಲಿ ಕೊತ್ತಂಬರಿ. ಇದೆಲ್ಲವನ್ನು ನಾವು ಕ್ರಿಸ್ಪಾಗುವವರೆಗೆ ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟ್. 3 ಉದ್ದ ಮೆಣಸು, ಬ್ಯಾಡಿಗೆ ಮೆಣಸು, 1 ಗಿಡ್ಡ ಮೆಣಸು ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕನ್ಸಿದವರು ಹಾಕ್ಕೊಳ್ಬಹುದು. ನಾನಿಲ್ಲಿ ಇಷ್ಟೇ, ಇದು ನನಗೆ ಸರಿಯಾಗ್ತದೆ ಖಾರ, ಅದಕ್ಕೋಸ್ಕರ ನಾನು ಇಷ್ಟೇ ಹಾಕೋದು. ಇದನ್ನೀಗ ನಾನು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನ್ನಷ್ಟು ಅರಸಿನ, ಸ್ವಲ್ಪ ಒಂದು 1/4 ಲಿಂಬೆ ಗಾತ್ರದಷ್ಟು ಹುಳಿ. ಇದರಲ್ಲಿ ಸಣ್ಣ ಈರುಳ್ಳಿಯ ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನು ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಮತ್ತು ಒಂದು 2 ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುಳಿ ಹಾಕಿ ಇದನ್ನು ನೋಡಿ ಗ್ರೈಂಡ್ ಮಾಡಿದ್ದೇನೆ ನಾನು. ಒಂದು 2 ಬೆಳ್ಳುಳ್ಳಿ ಹಾಕಿದರೆ ಸಾಕು. ತರಿಯಾಗಿ ಇದು ಗ್ರೈಂಡ್ ಮಾಡಿದ್ದು ನಾನು. ತುಂಬ ನುಣ್ಣಗೆ ಸಹ ಬೇಡ, ತುಂಬ ತರಿ ಸಹ ಬೇಡ, ಆ ರೀತಿ ನೋಡಿ. ಹೆಸರು ಈಗ ಸಾಧಾರಣ ಬೆಂದಿದೆ. ಈಗ ನಾನು ಇದಕ್ಕೆ ಸೌತೆಕಾಯಿ ಮತ್ತು ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಹೈ ಫ್ಲೇಮಲ್ಲೇ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಸೌತೆಕಾಯಿ ಮತ್ತು ಟೊಮೆಟೊ ಬೇಗ ಬೇಯ್ತದೆ ನೋಡಿ. ಈಗ ಚೆನ್ನಾಗಿ ಬೆಂದಿದೆ ಇದು. ಸೌತೆಕಾಯಿ ಮತ್ತು ಹೆಸರು ಎರಡು ಸಹ ನೋಡುವಾಗ ಗೊತ್ತಾಗ್ತದೆ ನೋಡಿ. ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸೌತೆಕಾಯಿ ತುಂಬ ಬಿಸಿ ಇದೆ. ಸೌತೆಕಾಯಿ ನೋಡಿ ಬೆಂದಿದೆ. ತುಂಬ ಬೆಂದರೆ ಸಹ ಅದು ಮತ್ತು ತುಂಬ ಬೆಂದರೆ ಸಹ ಸೌತೆಕಾಯಿ ತಿನ್ನಲಿಕ್ಕೆ ಸಿಗೋದಿಲ್ಲ. ಸ್ವಲ್ಪ ಗರ್ಗುರು ಇರಬೇಕಂತ ಹೇಳ್ತೇವೆ ನಾವು, ಕ್ರಿಸ್ಪ್ ಟೈಪ್. ಈಗ ನೋಡಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿದ್ದೇನೆ ನೋಡಿ. ಇದನ್ನೀಗ ನಮಗೆ ಎಷ್ಟು ಸಾರು ಬೇಕು ನೋಡಿ ಇದಕ್ಕೆ ನೀರನ್ನು ಹಾಕಬೇಕು. ಮಿಕ್ಸಿ ತೊಳೆದ 1 ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ಸ್ವಲ್ಪ ತೆಳುವಾಗಿಟ್ಟರೆ ಒಳ್ಳೆಯದು. ತರಕಾರಿ ಬೇಯುವಾಗ ಉಪ್ಪು ಹಾಕಿದ್ದೇವೆ. ಈಗ ಮಸಾಲೆಗೋಸ್ಕರ 1 ಟೀ ಸ್ಪೂನ್ನಷ್ಟು ನಾನು ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಈ ರೀತಿ ಸಾರು ಮಾಡುವಾಗ ಹೆಚ್ಚಾಗಿ ನಾವು ಕಲ್ಲುಪ್ಪನ್ನೇ ಬಳಸೋದು. ಇದನ್ನೀಗ ನಾನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುದಿಲಿಕ್ಕೆ ಇಡ್ತೇನೆ. ಒಂದು 5 ನಿಮಿಷ ಕುದಿದ್ರೆ ಸಾಕು. ಮಸಾಲೆಯ ಹಸಿ ವಾಸನೆ ಸ್ವಲ್ಪ ಹೋಗಬೇಕು, ಅದಕ್ಕೋಸ್ಕರ. ಈಗ ನೋಡಿ ರೆಡಿ ಆಯಿತು. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಒಂದು ಒಗ್ಗರಣೆ ಇದಕ್ಕೆ ಸೌಟಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ, ಮತ್ತು ತೆಳುವಾಗಿ ಒಂದು ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೊಂದು 6-7 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಒಗ್ಗರಣೆಗೆ ಅಂತ ನೋಡಿ. ತೆಳುವಾಗಿ ಕಟ್ ಮಾಡಿದ್ದೇನೆ ಈರುಳ್ಳಿ. ಒಳ್ಳೆ ಗೋಲ್ಡನ್ ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಬೇಕು. ಜಜ್ಜಿದ ಬೆಳ್ಳುಳ್ಳಿದು. ಹಿಂಗು ಹಾಕ್ತಾ ಇಲ್ಲ ನಾನು, ಹಿಂಗು ಬೇಕಿದ್ದರೆ ಹಾಕ್ಕೊಳ್ಬಹುದು. ಬೆಳ್ಳುಳ್ಳಿ ಹಾಕಿದರೆ ಹಿಂಗು ಹಾಕೋ ಅಗತ್ಯ ಇಲ್ಲ, ಅದಕ್ಕೋಸ್ಕರ. ಇದು ಬ್ರೌನ್ ಆಗ್ತಾ ಬರ್ತಾ ಇದೆ ಅನ್ನುವಾಗ ಕರಿಬೇವು ಹಾಕಿದರೆ ರೆಡಿ ಆಯಿತು ಒಗ್ಗರಣೆ. ಕರಿಬೇವು ಸ್ವಲ್ಪ ಫ್ರೈ ಆಗಲಿ, ನಂತರ ಇದನ್ನು
ಡೈರೆಕ್ಟಾಗಿ ತೆಗೆದು ಈಗ ರೆಡಿ ಮಾಡಿಟ್ಟ ನಮ್ಮ ಪದಾರ್ಥಕ್ಕೆ ಹಾಕುವ. ರೆಡಿ ಆಯಿತು ನೋಡಿ, ಮಂಗಳೂರು ಸೌತೆಕಾಯಿ ಮತ್ತು ಹೆಸರಿನ ಕರಿ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.